ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ವಿಷಯ ಚಾರಿಟಿ ಬಿಗಿನ್ಸ್ ಆಟ್ ಹೋಮ್ ಅಂತ. ಅಂದರೆ ಚರಿತ್ರೆ ಹೇಳುವಂಥದ್ದು ಮನೆಯಿಂದ ಆರಂಭ. ಬಿಗಿನ್ಸ್ ಅಂತಂದ್ರೆ ಆರಂಭ ಅಂತ. ಚಾರಿಟಿ ಅಂದರೆ ಚರಿತ್ರೆ. ಚಾರಿಟಿ ಬಿಗಿನ್ಸ್ ಆಟ್ ಹೋಮ್. ಚರಿತ್ರೆ ಹೇಳುವಂಥದ್ದು ಮನೆಯಿಂದ ಆರಂಭ ಆಗ್ತದೆ. ಅಂದರೆ ಚರಿತ್ರೆ ಅಂತಂದ್ರೆ ಏನು ಆತ್ಮೀಯರೇ? ಚರಿತ್ರೆ ಅಂತಂದ್ರೆ ಒಬ್ಬ ವ್ಯಕ್ತಿ, ಒಂದು ಆತ್ಮ ಈ ಪ್ರಪಂಚಕ್ಕೆ ಬಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದನ್ನ ಜನ ನೆನಪಿನಲ್ಲಿ ಇಟ್ಕೊಳ್ತಾರೆ. ಅವರು ಶರೀರ ಬಿಟ್ಟ ಮೇಲೂ ಕೂಡ ಅದು ಪ್ರಪಂಚಕ್ಕೆ ಒಂದು ಆದರ್ಶ ಹೇಳುವಂಥದ್ದು ಆಗ್ತದೆ, ಉದಾಹರಣೆ ಹೇಳುವಂಥದ್ದು ಆಗುತ್ತೆ. ಆ ಒಂದು ಮನುಷ್ಯನ ಜೀವನದಲ್ಲಿ, ಜೀವನ ಆರಂಭ ಆದ ಮೇಲೆ ಆತ್ಮ ಶರೀರ ಬಿಡುವವರೆಗೂ ಕೂಡ ಏನು ಜೀವನ ಇರ್ತದೆ, ಅದು ಚರಿತ್ರೆ ಆಗಬೇಕು ಅಂತಂದ್ರೆ ಅದಕ್ಕೆ ಫೌಂಡೇಶನ್ ಕರೆಕ್ಟಾಗಿ ಬೀಳಬೇಕಾಗ್ತದೆ. ಆರಂಭ ಪಕ್ಕಾ ಬೀಳಬೇಕಾಗ್ತದೆ. ಆವಾಗ ಆ ಒಂದು ವಿಶೇಷತೆ, ಆ ಜೀವನ ಹೇಳುವಂಥದ್ದು ಮನೆಯಿಂದನೇ ಆರಂಭ ಆಗ್ತದೆ. ಚಾರಿಟಿ ಬಿಗಿನ್ಸ್ ಆಟ್ ಹೋಮ್ ಅಂದರೆ ಒಂದು ಆತ್ಮನ ಸುಂದರವಾದಂತಹ ಜೀವನದ ಆರಂಭ ಹೇಳುವಂಥದ್ದು ಅವರ ಮನೆಯಿಂದನೇ ಆಗತ್ತೆ. ಅದಕ್ಕೆ ಹೇಳ್ತಾರೆ ಚಾರಿಟಿ ಬಿಗಿನ್ಸ್ ಆಟ್ ಹೋಮ್. ಆತ್ಮೀಯರೇ, ನಾವೆಲ್ಲರೂ ಯಾರು? ಆತ್ಮ. ಸರಿ, ಆತ್ಮದ ಜೀವನ ಎಲ್ಲಿಂದ ಆರಂಭ ಆಗತ್ತೆ? ಮನೆಯಿಂದ. ಯಾವ ಮನೆಯಿಂದ? ಪರಂಧಾಮ. ಪರಂಧಾಮದಲ್ಲಿ ಜೀವನ ಇಲ್ವಲ್ಲ, ಅಲ್ಲಿ ಸುಮ್ಮನೆ ಕುಂತಿರ್ತೀವಿ ನಾವು. ಪರಂಧಾಮದಲ್ಲಿ ಜೀವನ ಎಲ್ಲಿದೆ? ಜೀವನ ಅಂದ್ರೆ ಕರ್ಮ ಮಾಡ್ಬೇಕಲ್ವಾ? ಪರಂಧಾಮದಲ್ಲಿ ನಾವೆಲ್ಲಿ ಕರ್ಮ ಮಾಡ್ತೀವಿ? ಆತ್ಮದ ಜೀವನ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ತಾಯಿ ಗರ್ಭದಿಂದ. ತಾಯಿಯ ಗರ್ಭದಿಂದ. ಸರಿನಾ? ಓಕೆ. ಆವಾಗ ತಾಯಿಯ ಗರ್ಭದಲ್ಲಿ ಆತ್ಮ ಇದ್ದಾಗ ಆತ್ಮ ಯಾರ ಜೊತೆಗೆ ಜೋಡಣೆ ಆಗಿರ್ತದೆ? ತಾಯಿ. ಸರಿ. ಆತ್ಮ ಹೊಟ್ಟೆಯಲ್ಲಿ ಇದ್ದಾಗ ತಾಯಿ ದಿನದಲ್ಲಿ 4 ಸೀರಿಯಲ್ ನೋಡಿದ್ರೆ ಅದಕ್ಕೆ ಯಾವ ಚರಿತ್ರೆ ಸ್ಟಾರ್ಟ್ ಆಗ್ತದೆ ಮಗುಗೆ? ಸೀರಿಯಲ್ ಚರಿತ್ರೆ. ಓಕೆ. ಹೊಟ್ಟೆಯಲ್ಲಿ ಮಗು ಇದ್ದಾಗ ತಾಯಿ ಚೆನ್ನಾಗಿ ಶರೀರವನ್ನ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಶರೀರ ಸೌಂದರ್ಯ ಮಾಡ್ಕೊಂಡ್ರೆ ಮಗುಗೆ ಯಾವ ಚರಿತ್ರೆ ಆರಂಭ ಆಗತ್ತೆ? ಬ್ಯೂಟಿ ಚರಿತ್ರೆ. ಎಷ್ಟೊಂದು ಆಶ್ಚರ್ಯ ಅಂತಂದ್ರೆ, ಹೊಟ್ಟೆಯಲ್ಲಿರುವಂತ ಮಗು ತಾಯಿ ಗರ್ಭದಲ್ಲಿದ್ದಾಗ ತಾಯಿ ಮೊಬೈಲ್ ಆಪರೇಟ್ ಮಾಡ್ತಾ ಇದ್ರೆ ಹೊಟ್ಟೆಯಿಂದ ಹೊರಗಡೆ ಬಂದಿರುವಂತ ಮಗು ತಾಯಿಗಿಂತ ಚೆನ್ನಾಗಿ ಮೊಬೈಲ್ ಆಪರೇಟ್ ಮಾಡೋದನ್ನ ಕಲ್ತ್ಕೊಂಡ್ಬಿಡ್ತದೆ. ಹೌದಲ್ವೋ? ಇವತ್ತು ತಾಯಿಂದರಿಗಿಂತ ಹೆಚ್ಚಿಗೆ ಮಕ್ಕಳಿಗೆ ಮೊಬೈಲ್ ಆಪರೇಟ್ ಮಾಡೋದು ಬರುತ್ತೆ ಅಲ್ವಾ? ಹಾಗೆ ಆತ್ಮೀಯರೇ, ಅಲ್ಲಿಂದ ಆ ಒಂದು ಆತ್ಮದ ಜೀವನ ಚರಿತ್ರೆ ಹೇಳುವಂಥದ್ದು ಆರಂಭ ಆಗುತ್ತೆ. ಆ ಚರಿತ್ರೆ ಜೀವನ ಒಳ್ಳೆಯದು ಆಗಿರಬಹುದು, ಅದು ಕೆಟ್ಟದ್ದು ಕೂಡ ಆಗಿರಬಹುದು. ಆದ್ರೆ ಆರಂಭ ಇಲ್ಲಿಂದ? ಮನೆಯಿಂದ. ಯೂಸ್ವಲಿ ಚರಿತ್ರೆ ಅಂತಂದ್ರೆ ಒಳ್ಳೆಯ ವಿಷಯದ ಬಗ್ಗೆನೇ ಹೇಳಲಾಗ್ತದೆ. 4 ಜನ ಅದನ್ನ ಒಪ್ಪುವ ಹಾಗಿರಬೇಕು, ಅದು ಒಂದು ಕಲ್ಯಾಣ ಆಗಿರಬೇಕು ಅಲ್ವಾ? ಹಾಗೆ ಆತ್ಮೀಯರೇ, ನಾವಿರೋದಲ್ಲಿ ಪರಮಧಾಮದಲ್ಲಿ, ಆತ್ಮಿಕ ರೂಪದಲ್ಲಿ ಅಲ್ವಾ? ನಮ್ ಜೊತೆಗೆ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ. ಪರಮಾತ್ಮ ನಮ್ಗೇನು ಕೊಡ್ತಾರಲ್ಲಿ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ ಅಲ್ವಾ? ಆವಾಗ ಅಲ್ಲಿಂದ ಎಷ್ಟು ಒಳ್ಳೆಯ ಒಂದು ಸಂಸ್ಕಾರ, ಒಂದು ಪ್ರೀತಿ, ಒಂದು ಅನುಭವ ಅಲ್ಲಿ ಇಲ್ದಿದ್ರು ಕೂಡ, ಅಂದ್ರೆ ಅಲ್ಲಿದ್ದಾಗ ನಮ್ಗೆ ಅನುಭವ ಆಗದಿದ್ರು ಕೂಡ ಭಗವಂತ ನಮ್ಗೆ ಅಲ್ಲಿ ಏನ್ ಮಾಡಿರ್ತಾರೆ, ಆ ಶಕ್ತಿನ ತುಂಬಿಸಿರ್ತಾರೆ. ಅದನ್ನ ತೆಗೆದುಕೊಂಡು ನಾವು ಬರ್ತೀವಿ ಇಲ್ಲಿಗೆ, ಸ್ಥೂಲ ಪ್ರಪಂಚಕ್ಕೆ. ಅಂದ್ರೆ ಒಂದು ಮಗು ತಾಯಿಯ ಹೊಟ್ಟೆಯಲ್ಲಿದ್ದಾಗ ಮೊದಲು 4 ತಿಂಗಳು ಯಾರ ಜೊತೆಲಿ ಇರ್ತಾಳೆ ಅವರು? ತಾಯಿ ಜೊತೆ. ಸರಿ. ಅದು ಆದ್ಮೇಲೆ ಹೊರಗಡೆ ಪ್ರಪಂಚಕ್ಕೆ ಬಂದಾಗ, ಮೊದಲಾಗಿದ್ರೆ 1ನೇ ಕ್ಲಾಸಿಗೆ ಹೋಗ್ಬೇಕು ಅಂತಂದ್ರೆ ಎಷ್ಟು ವಯಸ್ಸಿಗೆ ಅಡ್ಮಿಷನ್ ಮಾಡ್ತಿದ್ರು ಸ್ಕೂಲಿಗೆ? 6 ವರ್ಷ. 5 ವರ್ಷ 6 ವರ್ಷ ಅಲ್ವಾ? ಈಗ 3 ವರ್ಷಕ್ಕೆ ಬೇಬಿ ಸಿಟ್ಟಿಂಗ್ ಕಳಿಸ್ಬಿಡ್ತಾರೆ.
ಅಲ್ವಾ? ಅಥವಾ ಇನ್ನು ಆ ತಾಯಿ ಏನಾದ್ರು ಕಂಪ್ಯೂಟರ್ ಉದ್ಯೋಗಿ ಏನಾದ್ರು ಆಗಿದ್ರೆ ಜನ್ಮವನ್ನು ಕೊಟ್ಬಿಟ್ಟು ಅವಳನ್ನು ಪಾಲನೆ ಮಾಡ್ಲಿಕ್ಕೆ ಯಾರೋ ಒಬ್ರು ಮಹಿಳೆಯನ್ನ ಮನೆಗೆ ತಂದ್ಬಿಟ್ಟು ಇಟ್ಬಿಡ್ತಾಳೆ. ಆವಾಗ ಆ 5 ವರ್ಷದವರೆಗೆ ಸ್ಕೂಲಿಗೆ ಹೋಗುವವರೆಗೂ ಕೂಡ ಆ ಮಗುಗೆ ಆ ಇ ಕಲಿಸೋದಿರ್ಲಿ, ABCD ಕಲಿಸೋದಿರ್ಲಿ, ಹೇಗೆ ಮಾತಾಡಬೇಕು, ಜನರಿಗೆ ಹೇಗೆ ಗೌರವವನ್ನು ಕೊಡಬೇಕು, ಯಾವುದು ಮಾಡಬಾರ್ದು, ಯಾವುದು ಮಾಡಬೇಕು ಹೇಳುವಂತ ಶಿಕ್ಷಣವನ್ನ ಯಾರು ಕೊಡ್ತಾರೆ? ನೋಡ್ಕೊಳ್ಳೋಂತ ಮಗಳಿನ ತಾಯಿ ಆಗ್ಲಿ, ತಂದೆ ಆಗ್ಲಿ, ಅವರ ಅಣ್ಣ ಆಗ್ಲಿ, ಅವರ ಕುಟುಂಬದ ಸದಸ್ಯರು ಕೊಡ್ತಾರೆ. ಆವಾಗ ಆ ಮಗುಗೆ ಜೀವನದ ಫೌಂಡೇಶನ್ ಎಲ್ಲಿ ಸಿಗ್ತದೆ? ಮನೆಯಿಂದ. ಮನೆಯಿಂದ ಅಲ್ವಾ? ಹೇಗೆ ಆ ಒಂದು ಶರೀರ ಹೇಳುವಂತ ಸಾಧನಕ್ಕೆ ಆ ಶಾರೀರಿಕ ಜೀವನದ ಬಗ್ಗೆ ಆಗು ಹೋಗುಗಳು ಸರಿತಪ್ಪು ಹೇಳುವಂಥದ್ದು ತಾಯಿಯಿಂದ ಮೊದಲುಗೊಂಡು ತಂದೆಯ ಜೊತೆಯಲ್ಲಿ, ಸಹೋದರರ ಜೊತೆಗೆ, ಕುಟುಂಬದ ಮೆಂಬರ್ಗಳ ಜೊತೆಗೆ ಆರಂಭ ಆಗತ್ತೋ ಹಾಗೆ ನಾವು ಆತ್ಮವಾದಾಗ ನಮ್ಮ ಚರಿತ್ರೆನೂ ಕೂಡ ಎಲ್ಲಿಂದ ಆರಂಭ ಆಗ್ತದೆ? ಪರಂಧಾಮದಿಂದ. ಮನೆಯಿಂದ. ಎಲ್ಲಿಂದ ಆರಂಭ ಆಗ್ತದೆ? ತಂದೆಯ ಜೊತೆಯಲ್ಲಿ, ಸಂಗಮ ಯುಗದಲ್ಲಿ ಅಲ್ವಾ? ಎಲ್ಲಿಂದ ಆರಂಭ ಆಗ್ತದೆ? ಸಂಗಮ ಯುಗದಲ್ಲಿ ಅಲ್ವಾ? ನಾವು ತಾಯಿಯ ಮಡಿಲಲ್ಲಿ ಹೋಗುದು ಯಾವಾಗ? ಸಂಗಮ ಯುಗದಲ್ಲಿ ತಾನೆ. ಪರಂಧಾಮಕ್ಕೆ ಹೋದ್ರು ನಮ್ಮ ಸೀಟಲ್ಲಿ ಹೋಗಿ ಕೂತ್ಕೊಂಡಿರ್ತೀವಿ ಹೊರತು ಅಲ್ಲಿ ಅಪ್ಪನ ಮಡಿಲಲ್ಲಿ ಅಮ್ಮನ ಮಡಿಲಲ್ಲಿ ಎಲ್ಲಿ ಹೋಗಿರ್ತೀವಿ? ಅಲ್ಲಿ ತಾಯಿ ಮಡಿಲಲ್ಲಿ ಸೇರೋದು ಯಾವಾಗ ನಾವು? ಸಂಗಮದಲ್ಲಿ. ಸಂಗಮ ಯುಗದಲ್ಲಿ. ಆವಾಗ ಅಲ್ಲಿಂದ ಆರಂಭ ಆಗತ್ತೆ ಚರಿತ್ರೆ. ಅವಾಗ ಭಗವಂತ ಹೇಳ್ತಾರೆ, ಮಗು ನೀನು ಆತ್ಮ, ನೀನು ಶರೀರ ಅಲ್ಲ. ಅಂದ್ರೆ ಅಲ್ಲಿಂದ ನಮ್ಮ ಜೀವನದ ಸುವರ್ಣ ಯುಗ, ಚರಿತ್ರೆ, ಶ್ರೇಷ್ಠ ಜೀವನ, ಸುಖಮಯ ಜೀವನ ಮಾಡಬೇಕು ಹೇಳುವಂತ ಇಚ್ಛೆ ಉತ್ಪನ್ನ ಆಗುವಂಥದ್ದು ಎಲ್ಲಿಂದ? ಭಗವಂತ ನಮಗೆ ಸಿಕ್ಕಿದ ನಂತರದಿಂದ ಮತ್ತು ಭಗವಂತ ನಮಗೆ ಪಾಲನೆ ಕೊಟ್ಟಾಗಿನಿಂದ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಒಳ್ಳೆಯ ಕೆಲಸ ಎಲ್ಲಿಂದ ಆರಂಭ ಆಗ್ಬೇಕು? ಮನೆಯಿಂದ. ಮನೆಯಿಂದ. ನಾವು ಮನೆಯಿಂದ ಅಂದ ತಕ್ಷಣ ಏನ್ ಮಾಡ್ತೀವಿ? ಶರೀರ ತಿಳ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಒಳ್ಳೇದ್ ಮಾಡ್ಬೇಕಪ್ಪ, ನಮ್ಮ ಅಪ್ಪನಿಗೆ ಒಳ್ಳೇದ್ ಮಾಡ್ಬೇಕಪ್ಪ, ನಮ್ಮ ಮಕ್ಕಳಿಗೆ ಒಳ್ಳೇದ್ ಮಾಡ್ಬೇಕಪ್ಪ ಅಂತ ನಾವೇನ್ ಮಾಡ್ತೀವಿ? ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಎಲ್ಲಿಂದ ಆರಂಭ ಆಗ್ಬೇಕು ಆತ್ಮೀಯರೇ? ಎಲ್ಲಿಂದ ಆರಂಭ ಆಗ್ಬೇಕು? ಪರಮಾತ್ಮನ ಶಕ್ತಿಯ ಅನುಭವ ಹೇಳುವಂಥದ್ದು ಮೊದಲು. ನೀವ್ಯಾರು? ಆತ್ಮ. ಆ ಪರಮಾತ್ಮನ ಶಕ್ತಿಯ ಅನುಭವ ಮೊದಲು ನಿಮ್ಮ ಮನಬುದ್ಧಿಯ ಮೂಲಕ ಆರಂಭ ಆಗ್ಬೇಕು. ನೀವಿರೋದಲ್ಲಿ ರಕುಟಿಯಲ್ಲಿ, ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ? ಮನಬುದ್ಧಿ. ಹೌದಾ? ಆವಾಗ ಪರಮಾತ್ಮನ ಶಕ್ತಿ ಪ್ರವಾಹ ಆಗುವಂಥದ್ದು ಅಲ್ಲಿಂದ ಆರಂಭ ಆಗಬೇಕು. ಅಂದ್ರೆ ಜೀವನದ ಸುಂದರವಾದ ಕ್ಷಣ, ನಿಜವಾದ ಜೀವನ ನಡೆಸುವಂತಹ ಒಂದು ಕಲೆ, ಶಿಕ್ಷಣ, ಅನುಭವ, ಜೀವನ ಮಾಡಬೇಕು ಹೇಳುವಂತ ಒಂದು ಸದಿಚ್ಛೆ. ಆದ್ಮೇಲೆ ಭಗವಂತ ಸಿಗುವ ಮೊದಲು, ಭಗವಂತನ ಯಥಾರ್ಥವಾಗಿ ತಿಳ್ಕೊಳ್ಳುವ ಮೊದಲು ನಾವು ಈ ಪ್ರಪಂಚದಲ್ಲಿ ಇರಬೇಕು ಅಂತ ಅನಿಸ್ತಾ ಇತ್ತು, ಆದಷ್ಟು ಬೇಗ ಶರೀರ ಬಿಡೋಣ ಅಂತ ಅನಿಸ್ತಾ ಇತ್ತು. ಅನಿಸಿತ್ತು ತಾನೆ? ಬೇಡಪ್ಪ ಬೇಡ, ಸಾಕಪ್ಪ ಸಾಕು, ಈ ಕಷ್ಟಗಳು ಸಮಸ್ಯೆಗಳು ನಮ್ಗೇನ್ ಮಾಡ್ಲಿಕ್ಕೆ ಆಗೋದು, ತಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಯಾವಾಗ ಆತ್ಮಿಕ ಸುಖ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಯಾವ ಸುಖ? ಆತ್ಮೀಯರೇ, ಇಲ್ಲಿ ಭಗವಂತನನ್ನು ಉಪಯೋಗ ಮಾಡಿ ಶಾರೀರಿಕ ಸುಖದ ಅನುಭವ ಮಾಡೋದ್ರ ಬಗ್ಗೆ ಬಾಬಾ ಹೇಳ್ತಾ ಇಲ್ಲ. ಶಾರೀರಿಕ ಸುಖ ಅಂದ್ರೆ ಗೊತ್ತಾಯ್ತಾ? ನನಗೆ ಹಣ ಬೇಕು, ಹೆಸರು ಬೇಕು, ಕೀರ್ತಿ ಬೇಕು, ಜಾಬ್ ಬೇಕು, ಪ್ರಮೋಷನ್ ಬೇಕು, ಬಿಲ್ಡಿಂಗ್ ಬೇಕು, ಕಾರ್ ಬೇಕು. ಇದೆಲ್ಲ ಶಾರೀರಿಕ ಸುಖನೋ ಆತ್ಮಿಕ ಸುಖನೋ? ಅದಕ್ಕಾಗಿ ನಿಜವಾದ ಜೀವನದ ಒಂದು ಸಾರ, ಜೀವನದ ಉದ್ದೇಶ, ಧ್ಯೇಯ, ಗುರಿ ಮತ್ತು ನಾನು ಜೀವನವನ್ನ ಮಾಡಬೇಕು, ಇದೇ ಯಥಾರ್ಥವಾದಂತ ಜೀವನ ಅಂತ ನಾನು ಒಪ್ಕೊಳ್ಬೇಕು ಅಂತಂದ್ರೆ ಆ ಸುಖಾನುಭೂತಿ ಎಲ್ಲಿಂದ ಆರಂಭ ಆಗ್ಬೇಕು? ಮನೆಯಿಂದ. ಯಾವುದ್ರ ಮನೆಯಿಂದ? ಆತ್ಮದ ಮನೆಯಿಂದ. ಅದದು ಯಾರಿಂದ ಸ್ಟಾರ್ಟ್ ಆಗ್ತದೆ? ಪರಮಾತ್ಮನಿಂದ. ಹೇಗೆ ಶಾರೀರಿಕವಾಗಿ ಜನ್ಮ ಕೊಡುವಂತ ತಾಯಿಯಿಂದ ಏನಾಗ್ತದೆ? ಆ ಮಗುವಿನ ಜೀವನ ಆರಂಭ ಆಗತ್ತೋ ಹಾಗೆ ಆತ್ಮದ ಜೀವನ ಆರಂಭ ಆಗೋದು ಯಾವುದರಿಂದ? ಆತ್ಮಿಕ
ತಾಯಿ ಅಲ್ವಾ? ಹಾ, ಯಾರು ಶರೀರಕ್ಕೆ ಜನ್ಮ ಕೊಡುವಂತ ತಾಯಿ ಅವರಲ್ಲಿ ಒಳ್ಳೆ ಸಂಸ್ಕಾರನೂ ಇರಬಹುದು, ಕೆಟ್ಟ ಸಂಸ್ಕಾರನೂ ಕೂಡ ಇರಬಹುದು. ಒಂದು ಊರಿನಲ್ಲಿ ಒಬ್ಬ ದೊಡ್ಡ ಕಳ್ಳ ಇರ್ತಾನೆ. ಯಾರಿರ್ತಾನೆ? ದೊಡ್ಡ ಕಳ್ಳ. ಸರಿ. ಒಂದ್ ದಿವ್ಸ ಪೊಲೀಸರು ಬಂದ್ಬಿಟ್ಟು ಆ ಕಳ್ಳರನ್ನ ಹಿಡಿತಾರೆ. ಹಿಡಿದಾಗ ಅವನು ಹೇಳ್ತಾನೆ, ನನಗೊಂದು ಇಚ್ಛೆ ಇದೆ. ಏನು? ನಾನು ಅಮ್ಮನ ಹತ್ರ ಮಾತಾಡಬೇಕು ಅಂತ ಹೇಳಿ. ಸರಿ. ಅವರು ಇವನು ಬಿಟ್ಟರೆ ತಪ್ಸ್ಕೊಂಡು ಹೋಗ್ತಾನೆ ಅಂತ ಏನ್ ಮಾಡ್ತಾರೆ, ಒಬ್ಬ ಪೊಲೀಸ್ ಕೈಗೆ ಬೇಡಿ ಹಾಕಿ ಅವನ ಕೈಗೂ ಬೇಡಿ ಹಾಕ್ಬಿಟ್ಟು, ಆಯ್ತಪ್ಪ ನೀನ್ ಅಮ್ಮನ ಹತ್ರ ಮಾತಾಡು, ನಾನು ನಿನ್ ಜೊತೆಗೆ ಬರ್ತೇನೆ ಅಂತ ಬಿಟ್ಟು ಜೊತೆ ಹೋಗ್ತಾರೆ. ಅಮ್ಮ ಬರ್ತಾರೆ. ಅಮ್ಮ ನಿನ್ ಕಿವಿ ಹತ್ರ ಏನೋ ಹೇಳಬೇಕು ಅಂತ ಹೇಳ್ತಾರೆ. ಅಮ್ಮ ಏನ್ ತಿಳ್ಕೊಡ್ತಾನೆ, ನನ್ನ ಮಗ ಎಲ್ಲೋ ಬಂಗಾರ ಹಿಂಗಾರ ದುಡ್ಡು ಇಟ್ಟಿರ್ಬೇಕು ಮುಚ್ಚಿಬಿಟ್ಟು, ಅವನಿಗೆ ಸಿಗ್ಲಿ ಅಂತ ನನಗೇನೋ ಸೀಕ್ರೆಟ್ ಹೇಳ್ತಾರೆ ಅಂತ ಕಿವಿ ಕೊಡ್ತಾರೆ. ಕಿವಿ ಕೊಟ್ರೆ ಆ ಮಗ ಅಮ್ಮನ ಕಿವಿಯನ್ನು ಗಟ್ಟಿಯಾಗಿ ಕಚ್ಚಿಬಿಟ್ಟು ಕಿವಿಯ ಒಂದು ಪೀಸನ್ನು ಕಿತ್ತು ಬಿಡ್ತಾನೆ. ಆ ತಾಯಿ ಅಯ್ಯೋ ಅಂತ ಕೂಗ್ಕೊಳ್ತಾಳೆ. ಯಾಕಪ್ಪ ಹಿಂಗ್ ಮಾಡ್ದೆ ಅಂತ ಕೇಳ್ತಾನೆ. ಯಾಕಪ್ಪ ಹೀಗೆ ಮಾಡ್ದೆ ಅಂತಂದ್ರೆ, ನಾನು ಕಳ್ಳನಾಗಲಿಕ್ಕೆ ನೀನೇ ಕಾರಣ ಅಂತ ಹೇಳ್ತಾನೆ. ನಾನೇ ಕಾರಣ ಅಂತ ಹೇಳ್ತಾನೆ. ಯಾಕೆ ಕಾರಣ ಅಂತಂದ್ರೆ, ನಾನು ಚಿಕ್ಕವನಿದ್ದಾಗ ಒಂದು ಅಂಗಡಿಗೆ ಸೋಪ್ ತಗೊಂಡು ಬಾ ಅಂತ ನೀನು ಕಳಿಸಿದ್ದೆ. ಸರಿ, ನಾನು ಹೋಗಿದ್ದೆ. ಸರಿ, ಆ ಅಂಗಡಿಯವನು ಸೋಪ್ ತೆಗಿಲಿಕ್ಕೆ ಆ ಕಡೆ ತಿರುಗಿದಾಗ ಅಂಗಡಿ ಎದುರುಗಡೆ ಬಾಳೆಗೊನೆ ಇತ್ತು. ಅದರಿಂದ ಒಂದು ಬಾಳೆಗೊನೆ ಬಾಳೆಹಣ್ಣನ್ನು ತೆಗೆದುಬಿಟ್ಟು ನಾನು ನನ್ನ ಜೋಬಲ್ಲಿ ಹಾಕೊಂಡು ಮನೆ ಬಂದ್ರೆ, ನೀನೇನ್ ಮಾಡಿದೆ? ಒಳ್ಳೆ ಕೆಲಸ ಮಾಡಿದೆ ಅಂತ ಬೆನ್ನು ತಟ್ಟಿದೆ ಅಲ್ವಾ? ಆಗ್ಲೇನೆ ನೀನು ಮಾಡಿದ ತಪ್ಪು ಅಂತ ನನಗೆ ಹೇಳಿದ್ದಿದ್ರೆ ನಾನಿವತ್ತು ಕಳ್ಳ ಅಂದಮೇಲೆ ಆ ಕಳ್ಳನ ಚರಿತ್ರೆ, ಕಳ್ಳತನದ ಜೀವನ ಆರಂಭ ಆಗಿದೆ ಇಲ್ಲಿಂದ. ಅರ್ಥ ಆಯ್ತು ನಿಮಗೆ? ಬೀಜ ಅಲ್ಲಿ, ಮೂಲ ಅಲ್ಲಿ ಅಲ್ವಾ? ಹಾಗೇನೆ ಇಲ್ಲಿ ನಮ್ಮ ಜೀವನದ ಸುಂದರ ಕ್ಷಣಗಳು, ಸುಖಾನುಭೂತಿ, ಬೇರೆಯವರಿಗೆ ಕೊಡುವಂತ ಒಂದು ಮನೋಭಾವ ಏನಿದ್ರೂ ಕೂಡ ಮೊದಲು ಅನುಭವ ನಿಮಗೆ ಎಲ್ಲಿಯವರೆಗೆ ಆಗುವುದಿಲ್ಲವೋ, ಯಾವ ಅನುಭವ? ಪರಮಾತ್ಮನ ದಿವ್ಯ ಗುಣಗಳ ಅನುಭವ, ಶಕ್ತಿಗಳ ಅನುಭವ. ಬಾಬಾ 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 ಹೇಳೋದಲ್ಲ, ಬಾಬನ ಕಿರಣ ಬರ್ತಾ ಇದೆ ಅಂತ ಹೇಳೋದಲ್ಲ, ನೀನು ಜ್ಞಾನ ಸಾಗರ, ಪ್ರೀತಿಯ ಸಾಗರ, ಸುಖದ ಸಾಗರ ಅಂತ ವರ್ಣನೆ ಗಾಯನ ಮಾಡೋದಲ್ಲ. ಏನಾಗ್ಬೇಕು? ಆ ಭಗವಂತನ ಜೊತೆಗೆ ಮನಬುದ್ಧಿಯನ್ನ ಜೋಡಿಸಿ ಭಗವಂತನಲ್ಲಿರುವಂತ ಗುಣಗಳ ಅನುಭವ ನಿಮಗೆ ಆಗ್ಬೇಕು. ಅಲ್ಲಿಂದ ಪರಿವರ್ತನೆ ಮತ್ತು ಈಶ್ವರಿ ಜೀವನ ಆರಂಭ ಆಗಬೇಕು. ಎದುಗಡೆ ಆತ್ಮಗಳಿಂದ ಶಕ್ತಿ ತೆಗೆದುಕೊಳ್ಳೋದಲ್ಲ. ಎಲ್ಲಿಂದ ಆರಂಭ ಆಗ್ಬೇಕು? ಎಲ್ಲಿಂದ? ಆದ್ಮೇಲೆ ಹೋಟೆಲಿಂದ ತಂದುಬಿಟ್ಟು ನಾವು ಊಟ ತಿನ್ಬೇಕು, ನಮ್ಮ ಮನೇಲಿ ನಾನ್ ಅಡಿಗೆ ಮಾಡಿ ನಾನ್ ತಿಂದು ಬೇರೆಯವ್ರು ಕೊಡ್ಬೇಕು? ನಾವು ತಿಂದು ಬೇರೆ ಕೊಡ್ಬೇಕು. ನಾವು ಮಾಡ್ಬೇಕು ಮೊದ್ಲು, ತಿನ್ನೋದಕ್ಕಿಂತ ಮೊದ್ಲು ಅಲ್ವಾ? ಅದು ನಾವ್ ಇವತ್ತೇನ್ ಮಾಡ್ತಿದೀವಿ? ಹೋಟೆಲಿಂದ ತರೋದೇ ಜಾಸ್ತಿ ಆಗಿದೆ ತಾನೆ? ರೆಡಿ ಪ್ಯಾಕೇಜೇ ಜಾಸ್ತಿ ಆಗಿದೆ ತಾನೆ? ಹೌದು ತಾನೆ? ಅದಕ್ಕಾಗಿ ಇಲ್ಲಿ ಬಾಬಾರ್ದು ನೋಡಿ, ಬಟ್ಟೆ ರೆಡಿಮೇಡ್, ಊಟ ರೆಡಿಮೇಡ್, ಪ್ರತಿಯೊಂದು ಕೂಡ ಇವತ್ತೇನಾಗಿದೆ? ಬೇರೆ ರೆಡಿ ಮಾಡಿ ನಾವು ಉಪಯೋಗ ಮಾಡ್ಕೊಳ್ತಿದೀವಿ ಹೊರತು ನಾವು ರೆಡಿ ಮಾಡ್ಲಿಕ್ಕೆ ರೆಡಿ ಇಲ್ಲ. ನಾವೇನೋ ಮಾಡ್ಲಿಕ್ಕೆ ರೆಡಿ ಇಲ್ಲ, ನಮ್ಗೆ ರೆಡಿ ಬೇಕಷ್ಟೇ. ಹಾಗೆ ಇವತ್ತಿನ ಆತ್ಮಗಳು ಜ್ಞಾನ ಕೇಳಲಿಕ್ಕೆ ರೆಡಿ ಇಲ್ಲ. ಶಾಂತಿ ಕೊಡ್ತೀರಾ? ಬಂದ್ ತಗೊಂಡು ಹೌದು ತಾನೆ? ಹಾಗೆ ಭಗವಂತ ಹೇಳ್ತಾರೆ, ಚರಿತ್ರೆ ಹೇಳುವಂಥದ್ದು ಎಲ್ಲಿಂದ ಆರಂಭ ಆಗ್ಬೇಕು? ಮನೆಯಿಂದ. ಮನೆಯಿಂದ. ಯಾವ ಮನೆಯಿಂದ? ಆತ್ಮದ ಮನೆಯಿಂದ. ಒಂದು. ಎರಡನೇದು, ವಿಶ್ವ ಕಲ್ಯಾಣದ ಕಾರ್ಯ ಇಲ್ಲಿಂದ ಆರಂಭ ಆಗ್ಬೇಕು. ಮನೆಯಿಂದಲೇ. ಆತ್ಮದ ಮನೆ ಇಲ್ಲಿದೆ. ಆತ್ಮದ ಮೂಲ ಮನೆ ಇದು ಬಾಡಿಗೆ ಮನೆ, ಸ್ವಂತ ಮನೆಯಲ್ಲಿ ಪರಂಧಾಮ. ಆವಾಗ ಮನಸ್ಸನ್ನ ಅಲ್ಲಿ ಕಳಿಸೋದರ ಮೂಲಕ ಅಲ್ಲಿಂದ ಆ ಸಪ್ತಗುಣಗಳ ಪ್ರವಾಹ ಏನಾಗ್ಬೇಕು? ಆರಂಭ ಆಗಿ ಅದು ಎಲ್ಲಿವರೆಗೆ ತಲುಪಬೇಕು? ವಿಶ್ವದ ಮೂಲೆ ಮೂಲೆಗೂ ಕಣ ಕಣಗಳಿಗೂ ಕೂಡ ನಾನೇನ್ ಮಾಡ್ಬೇಕಾಗ್ತದೆ? ಅದು ತಲುಪಿಸಬೇಕಾಗ್ತದೆ. ಅದಕ್ಕಾಗಿ ನೀವೆಲ್ಲಿಗೆ ಹೋಗ್ಬೇಕು? ಮನಸ್ಸನ್ನ ಅಲ್ಲಿ ಕಳಿಸಬೇಕಾಗ್ತದೆ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ಮಕ್ಕಳೇ, ನಿಮ್ಮ ಜೀವನದ ಒಳ್ಳೆ ಚರಿತ್ರೆ ಆರಂಭ ಆಗ್ಬೇಕು ಅಂತಂದ್ರೆ ನೀವೆಲ್ಲಿಗೆ ಬರ್ಬೇಕು? ಮನೆಗೆ ಬರಬೇಕು ಅಲ್ವಾ? ಹಾಗೆ ಮನಸ್ಸು ಬುದ್ಧಿಯನ್ನು ಕೂಡ ನಾನು ಹೇಳ್ತಾ ಇರಬೇಕು,
ಆತ್ಮನಲ್ಲಿ ತರಬೇಕು. ಅದಕ್ಕೆ ಮೊದಲನೇ ಪಾಠ ಬಾಬಾ ಏನ್ ಹೇಳ್ತಾರೆ, ಅಪನೇಕೋ ಆತ್ಮ ಸಮझो. ಇನ್ನೊಂದು ಏನಂತ ತಿಳ್ಕೊಬೇಕು, ಆತ್ಮ ಅಂತ ತಿಳ್ಕೊ. ಈಗ ನೋಡಿ, ಶರೀರಕ್ಕೂ ಕೂಡ, ಶರೀರ ಸ್ವಚ್ಛ ಮಾಡೋದೆಲ್ಲಿ ನೀವು? ಮನೆಯಿಂದ. ಮನೆಯಲ್ಲಿ ಅಲ್ವಾ? ಶರೀರಕ್ಕೆ ಸ್ನಾನ ಶರೀರಕ್ಕೆ ಊಟ ತಿನ್ಸೋದೆಲ್ಲಿ? ಮನೆಯಲ್ಲಿ ಮನೆ ವಿಶ್ರಾಂತಿ ಕೊಡೋದೆಲ್ಲಿ? ಮನೆಯಲ್ಲಿ ಮನೆಯಲ್ಲಿ. ಆರೋಗ್ಯ ಸರಿ ಇಲ್ಲ ಅಂತ ಆ ಶರೀರವನ್ನು ರಿಫ್ರೆಶ್ಮೆಂಟ್ ಮಾಡೋದೆಲ್ಲಿ? ಹಾಸ್ಪಿಟಲ್. ಮನೆಯಲ್ಲಿ ಅಲ್ವಾ? ಆ ಹೊರಗಡೆ ಪ್ರಪಂಚಕ್ಕೆ ನಾವೇನ್ ಮಾಡ್ತೀವಿ? ಹೊರಗಡೆ ಪ್ರಪಂಚಕ್ಕೆ ಶರೀರ ತೆಗೆದುಕೊಂಡು ಹೋಗ್ತೀವೋ ಇಲ್ವೋ? ಹೋಗ್ತೀವಿ. ಏನ್ ಮಾಡ್ತೀರಾ ಅಲ್ಲಿ? ತುಮಕೂರು. ಶರೀರವನ್ನ ಉಪಯೋಗ ಮಾಡ್ಕೊಳ್ತೀವಿ ಬಿಟ್ರೆ, ಆದರೆ ಶರೀರಕ್ಕೆ ಬೇಕಾಗಿರುವಂತ ಎಲ್ಲ ಕರ್ಮವನ್ನ ಮಾಡುವಂತ ಸ್ಥಳ ಯಾವುದು? ಮನೆ. ಶರೀರದ ಮನೆ. ಶರೀರದ ಮನೆಯಲ್ಲಿ ಇರುವಂತ ನಮ್ಗೆ ಒಂದು ಸ್ವಾತಂತ್ರ್ಯ, ಫ್ರೀಡಮ್, ಖುಷಿ, ನನ್ನತನ ಬೇರೆ ಎಲ್ಲಾದ್ರೂ ಸಿಗ್ಲಿಕ್ಕೆ ಸಾಧ್ಯನಾ ನಿಮ್ಗೆ? ಇಲ್ಲ. ಇಲ್ಲ ಇಲ್ಲ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವು ನಿಮ್ಮ ಜೀವನ ಪರಿವರ್ತನೆ ಮಾಡಬೇಕು ಅಂತಂದ್ರೆ ಎಲ್ಲಿಗೆ ಬನ್ನಿ? ಮನೆ ಮನೆ. ಹಂಗಂದ್ರೆ ಪರಂಧಾಮ. ಆತ್ಮಿಕ ಮನೆ. ಅಂದ್ರೆ ಆತ್ಮಕ್ಕೇನು ಬೇಕು ಅದನ್ನು ಕೊಡ್ಲಿಕ್ಕೆ ಶುರು ಮಾಡಿ. ಹೌದು. ಯಾವ್ದಕ್ಕೆ? ಆತ್ಮಕ ನಾವ್ ಯಾವ್ದಕ್ ಕೊಡ್ತೀವಿ? ಶರೀರಕ್ಕೆ ಸರಿ. ಕೊಡ್ತೀವಿ. ನಾಲ್ಗೆಗೆ ಏನ್ ಬೇಕು, ಕಣ್ಣಿಗೆ ಏನ್ ಬೇಕು, ಕಿವಿಗೆ ಏನ್ ಬೇಕು, ಮಗನಿಗೆ ಏನ್ ಬೇಕು, ಮನೆಗೆ ಏನ್ ಬೇಕು, ಕಾರಿಗೆ ಏನ್ ಬೇಕು, ನೆಕ್ಲೆಸ್ಸಿಗೆ ಏನ್ ಬೇಕು? ಇದೆಲ್ಲ ಮನೆ ಹೌದು ಅಲ್ವೋ? ಹೌದು. ಅಲ್ಲ. ಹೌದಾ? ಅಲ್ಲ ಅಲ್ಲ. ಅಲ್ಲ ತಾನೆ? ಅವಾಗ ಅದಕ್ಕೆ ಬೇಕಾಗಿರೋದನ್ನ ನಾವು ಕೊಡ್ತೀವಿ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಯಾವಾಗ ನಿಮ್ಮ ಮನಸ್ಸನ್ನ ಆತ್ಮದ ಕಡೆಗಿಟ್ಟು ಆತ್ಮಕ್ಕೆ ಬೇಕಾಗಿರುವಂಥದ್ದು ಪರಮಾತ್ಮನಿಂದ ತೆಗೆದುಕೊಳ್ತಾ ಹೋದ್ರು, ಆವಾಗ ನಿಮ್ಗೆ ಅನ್ಸುತ್ತೆ, ಎಸ್, ದಿಸ್ ಇಸ್ ರಿಯಲ್ ಲೈಫ್, ನಿಜವಾದ ಜೀವನ ಅಂತ ನಿಮ್ಗೆ ಗೊತ್ತಾಗಿದೆ. ಯಾವಾಗ ಪರಮಾತ್ಮನ ಶಕ್ತಿಯ ಅನುಭವ ಅನುಭವ ಆದಾಗ. ಹೌದು ತಾನೆ? ಹೌದು. ಅಂದಮೇಲೆ ಜನರಿಗೂ ಕೂಡ ಅದು ಬೇಕು ಅಂತಂದ್ರೆ, ಮೊದಲು ನಾನು ಆ ಅಡುಗೆನ ನನ್ನ ಮನೆಯಲ್ಲಿ ಮಾಡಬೇಕು. ಮಾಡಬೇಕಾಗ್ತದೆ. ಮಾಡಿಬಿಟ್ಟು ನಾನು ಅದರ ಅನುಭವವನ್ನ ಮಾಡಿ, ನಾನು ಸ್ವೀಕಾರ ಮಾಡಿ, ಆಮೇಲೆಗೆ ಬೇರೆಯವರಿಗೆ ಕೊಡಲಿಕ್ಕೆ ನಾನು ನಿಮಿತ್ತ ಆಗ್ಬೇಕಾಗ್ತದೆ. ಅದಕ್ಕಾಗಿ ನನ್ನ ಮನಬುದ್ಧಿಯನ್ನು ನಾನು ಎಲ್ಲಿ ತಗೊಂಡು ಬರಬೇಕು? ಮನೆಗೆ ತೆಗೆದುಕೊಂಡು ಬಂದು ಆತ್ಮಕ್ಕೋಸ್ಕರ ಪರಮಾತ್ಮನಿಂದ ಸಪ್ತ ಗುಣಗಳ ಅನುಭವವನ್ನ ನಾನು ಮಾಡಬೇಕಾಗ್ತದೆ. ಆವಾಗ ನಿಮ್ಗೆ ಅನ್ಸತ್ತೆ, ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಈ ಒಂದು ಶರೀರದಲ್ಲಿ ಇಷ್ಟು ವರ್ಷ ನೀವೇನು ಶರೀರಕ್ಕೋಸ್ಕರ ಮಾಡಿದ್ರಿ, ಅದೇ ರೀತಿ ಆತ್ಮಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ, ಹೌದಲ್ವೋ? ಯಥಾರ್ಥವಾಗಿ ನೀವು ಮಾಡ್ತಾ ಹೋದಾಗ ಆತ್ಮಿಕ ಜೀವನದಲ್ಲಿ ಸಿಗುವಂತ ಒಂದು ಅನುಭವ ಏನಿದೆ ಅದು ಸರ್ವ ಶ್ರೇಷ್ಠ. ಆವಾಗ ಅದನ್ನು ಪುನಃ 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 ನಮಗೆ ಮಾಡಬೇಕು ಅಂತ ಅನ್ಸತ್ತೆ. ಇನ್ನೂ ಪ್ರಪಂಚದಲ್ಲಿ ನಾನಿಲ್ಲಿ ಇರಬೇಕು, ಸಾಧನೆ ಮಾಡಬೇಕು, ನಾನು ಈ ಆಹಾರವನ್ನು ತಿನ್ನಬೇಕು, ಬೇರೆಯವ್ರಿಗೂ ಕೊಡಬೇಕು ಅಂದಮೇಲೆ ನಿಮ್ಮ ಜೀವನದ ಶ್ರೇಷ್ಠತೆ ಚರಿತ್ರೆ ಆರಂಭ ಆಗಿದೆ ಇಲ್ಲಿಂದ. ಮನೆ. ಮನೆ ಶರೀರದ ಮನೆಯಿಂದನೋ ಆತ್ಮದ ಮನೆಯಿಂದನೋ? ಆತ್ಮದ ಮನೆಯಿಂದ. ಹೌದಲ್ವಾ? ಬಾಡಿಗೆ ಮನೆಯಿಂದನೋ ಸ್ವಂತ ಮನೆಯಿಂದನೋ? ಸ್ವಂತ ಮನೆ. ಬಾಡಿಗೆ ಮನೆ ಯಾವುದು? ಬ್ರಗುಟಿ. ಬ್ರಕುಟಿ. ಸ್ವಂತ ಮನೆ ಯಾವುದು? ಪರ. ಅದಕ್ಕಾಗಿ ಬಾ ಬೆಳ್ತ ನಾನಿರುವಲ್ಲಿ ಮನ ಬುದ್ಧಿ ತೆಗೆದುಕೊಂಡು ಬಾ. ಅಲ್ಲಿಂದ ಆರಂಭವಾದಂತ ನನ್ನ ನಿಜ ಜೀವನದ ಪ್ರಯಾಣ ಮತ್ತು ಪ್ರವಾಸ ಅಲ್ಲಿಂದ ಆರಂಭ ಆಯ್ತು. ಅಂತ್ಯ ಆಗೋದೆಲ್ಲಿ? ಅಂತ್ಯ ಆಗೋದೆಲ್ಲಿ? ಅಲ್ಲೇ ಸೇಮ್. ಆ? ಎಲ್ಲಿಂದ ಅಲ್ಲಿ ಆರಂಭ ಇಲ್ಲಿ? ಆ? ಆರಂಭ ಇಲ್ಲ, ಅಲ್ಲಿ ಹೋಗ್ತಾ ಇರ್ಬೇಕಾಗಿದೆ. ಹಾ. ಎಲ್ಲಿಂದ ಆರಂಭ ಅಂತಂದ್ರೆ, ನನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಯಥಾರ್ಥವಾಗಿ ಆತ್ಮವಾಗಿಟ್ಟು, ಒಂದು ವಿಷಯ ಗೊತ್ತಿಲ್ಲ ಆತ್ಮೇರೆ, ಎಲ್ಲಿಯವರೆಗೆ ನೀವು ಆತ್ಮವಾಗಿ ಮನಸ್ಸನ್ನ ಪರಮಾತ್ಮನಲ್ಲಿ ಇಡುವುದಿಲ್ಲವೋ ಅಲ್ಲಿಯವರೆಗೆ ಸಪ್ತಗುಣಗಳ ಅನುಭವ ನಿಮ್ಗೆ ಆಗೋದೇ ಇಲ್ಲ. ಯಾಕಂದ್ರೆ ಅದು ಆತ್ಮಕ್ಕೆ ಸಂಬಂಧಪಟ್ಟ ಪರಮಾತ್ಮ. ಆತ್ಮ ಪರಮಾತ್ಮಲ್ಲಿ ಇಟ್ಟಿದ್ದಾನೆ, ಸಪ್ತಗುಣಗಳ ಅನುಭವ ಮಾಡ್ತಾರೆ ಅಷ್ಟು ಮಾತ್ರ. ಅಲ್ಲಿ ತನು ಧನ ಜನ ಬರಕೂಡದು. ಟೇಲರ್ ಹತ್ರ ಹೋದಾಗ ಏನ್ ತಗೊಂಡ್ ಹೋಗ್ತೀರಿ? ಬಟ್ಟೆ ತಗೊಂಡೋಗಲ್ವಾ? ಇಲ್ಲ. ಹಾ, ಟೇಲರ್ ಹತ್ರ ಹೋಗೋದು ಯಾಕೆ? ಬಟ್ಟೆ ಹೊಲ್ಸ್ಲಿಕ್ಕಲ್ವಾ? ಅವಾಗ ಅವನ ಕೈಲಿ ಏನ್ ಕೊಡ್ತೀವಿ? ಬಟ್ಟೆ ತಾನೇ ಕೊಡ್ತೀವಿ. ಮೊಬೈಲ್ ರಿಪೇರಿ ಮಾಡೋಣ ಅಂತ ಏನ್ ಕೊಡ್ತೀವಿ?
ಮೊಬೈಲ್ ಮೊಬೈಲ್ ಡಾಕ್ಟರ್ ಹತ್ರ ಏನ್ ಕೊಡ್ತೀವಿ? ಶರೀರ ಅನ್ಕೊಡ್ತೀವಿ. ಶರೀರ. ಅಂದ್ರೆ ಪರಮಾತ್ಮ ಹತ್ರ ಏನ್ ಕೊಡ್ಬೇಕು? ಆತ್ಮನ್ ಆತ್ಮ ಮತ್ತು ಮನ ಬುದ್ಧಿ ಸಂಸ್ಕಾರವನ್ನು, ಅಲ್ವಾ? ಆತ್ಮಕ್ಕೆ ಬೇಕಾಗಿರುತ್ತಂತಾನೆ ಕೊಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಾತಾಶ್ಚ ಪಿತಾಶ್ಚ ಬಂಧುಶ್ಚ ಸಾತ್ವಮೇವ. ಯಾವ್ದಕ್ಕೆ ತಾಯಿ ತಂದೆ ಅವನು? ಆತ್ಮ ಆತ್ಮಕ್ಕೆ. ಆತ್ಮಕ್ಕೆ ಏನ್ ಬೇಕು? ಸುಖ ಸಪ್ತ ಗುಣಗಳು. ಯಾರ ಹತ್ರ ಇದೆ? ಪರಮಾತ್ಮ. ಅವಾಗ ನೀನು ಆತ್ಮನಾಗಿ ಹೋಗು, ಮನ ಬುದ್ಧಿನ ಪರಮಾತ್ಮನ ಹತ್ರ ಇಡು, ಆತ್ಮ ಶುದ್ಧಿ ಮಾಡಿಕೋ, ಪರಮಾತ್ಮನ ಶಕ್ತಿಯನ್ನ ಪಡೆದುಕೋ. ಓಕೆ, ಅಲ್ಲಿಂದ ನನ್ನ ಜೀವನದ ಶ್ರೇಷ್ಠ ಕರ್ಮ ಮತ್ತು ಕರ್ಮದ ಫಲ ಆರಂಭ ಆಗಿದ್ದು, ಆ ಸುಖ ಎಲ್ಲಿ ಎಂಡ್ ಆಗತ್ತೆ ಅಂತಂದ್ರೆ, ನಾನು ಅನುಭವಿಸಿರುವಂತ ಪರಮಾತ್ಮನ ಸುಖ ವಿಶ್ವದ ಪ್ರತಿಯೊಂದು ಕಣ ಕಣ ಕಣಗಳಿಗೂ ಏನಾಗ್ಬೇಕು? ಹೋಗ್ಬಿಟ್ಟು ತಲುಪಬೇಕು. ತಲುಪಬೇಕು. ಎಲ್ಲಿವರೆಗೆ ತಲುಪಬೇಕು? ಈ ಪ್ರಪಂಚ 2,500 ವರ್ಷದವರೆಗೂ ಆರಾಮಾಗಿ ಇರುವಷ್ಟು ಶಕ್ತಿ ನನ್ನಿಂದ ವಿಶ್ವದ ಕಣ ಕಣಗಳಿಗೂ ಹೋಗ್ಬಿಟ್ಟು ತಲುಪಬೇಕು. ಆರಂಭ ಇಲ್ಲಿ. ಮೊದಲು ನಾನು ಪ್ರಯತ್ನವನ್ನ ಮಾಡಿ, ನಾನು ಸಾಧನೆ ಮಾಡಿ, ನನ್ನ ವೈಯಕ್ತಿಕ ಅನುಭವದಿಂದ ಆರಂಭವಾಗಿರುವಂತ ನನ್ನ ಸುಂದರವಾದಂತ ಜೀವನ, ನನ್ನ ಮೂಲಕ, ಸಾಧನದ ಮೂಲಕ ಭಗವಂತ ವಿಶ್ವದ ಸರ್ವ ಜಡ ಮತ್ತು ಚೈತನ್ಯ ಶಕ್ತಿಗಳಿಗೆ ತಲುಪಿಸ್ತಾರೆ. ಅದು ಮುಗಿದಾಗ ನಮ್ಮ ಜೀವನ ಏನಾಗತ್ತೆ ಆತ್ಮೀಯರೇ? ಸಾರ್ಥಕ, ಅರ್ಥ ಕೊಡ್ತದೆ, ಅಲ್ವಾ? ನಿಮ್ಗೆಲ್ಲೋ ಮಾರ್ಕೆಟಲ್ಲಿ ಒಂದು ಮಾವಿನ ಹಣ್ಣು ತಗೊಳ್ಳಿಕ್ ಹೋಗಿರ್ತೀರಾ, ಅವನು ಮಾವಿನ ಹಣ್ಣು ಸಣ್ಣ ಪೀಸನ್ನ ಕೊಡ್ತಾನೆ, ರುಚಿ ತೋರಿಸ್ತಾನೆ. ಯಾರು? ಅಂಗಡಿಯವನು. ಮಲ್ಲಿಕಾ ಮಾವಿನ ಹಣ್ಣು ತುಂಬಾ ಚೆನ್ನಾಗಿದೆ, ಚೆನ್ನಾಗಿದೆ ಅಂತ ಅನಿಸತ್ತೆ. ಏನ್ ಮಾಡ್ತೀರಾ ಅವಾಗ? ಟೇಸ್ಟ್ ನೋಡ್ಬೇಕು. ಟೇಸ್ಟ್ ನೋಡಿದ್ರಿ, ಮುಂದೆ ಚೆನ್ನಾಗಿತ್ತು, ಮುಂದೆ ತಗೊಂಡ್ಬಿಟ್ಟು ಮನೆಗೆ ಬಂದು ತಿನ್ನೋದು, ಎಲ್ಲರಿಗೂ ಕೊಡ್ತೀರ. ಅವಾಗ ನಿಮ್ಗೆ ಏನ್ ಅನಿಸುತ್ತೆ? ಅಲ್ಲಿ ತಿಂದಾಗ ಈ ರುಚಿ ನನ್ನ ಮನೆಯವ್ರಿಗೆ ಎಲ್ಲರಿಗೂ ಕೂಡ ಕೊಡಬೇಕು. ಅದು ಅಲ್ಲಿ ನಾನು ಖರೀದಿ ಮಾಡ್ಬೇಕು, ನನ್ನ ಹತ್ರ ಹಣ ಇರ್ಬೇಕಲ್ಲ, ಅಲ್ವಾ? ಹಾಗೆ ಮೊದಲು ನೀವು ಆಧ್ಯಾತ್ಮಿಕ ಸುಖವನ್ನ ಅನುಭವಿಸಿ, ನಿಮ್ಮ ಮನೆಯ ಎಲ್ಲ ಮೆಂಬರ್ಸ್, ಅಲ್ವಾ? ನಿಮ್ಮ ಮನೆ ಯಾವುದು? ಮೂರು ಲೋಕ. ಮೂರು ಲೋಕದಲ್ಲಿ ಇರ್ತೀವಿ ತಾವೇನ, ಅಲ್ವಾ? ಕೆಲವೊಂದ್ಸಲ ಮನೇಲಿ ಏನಾಗ್ತದೆ, ಮಗ ಇದನ್ನೆಲ್ಲ ಬೇರೆ ಮನೆ ಮಾಡ್ಕೊಂಡು ಇದ್ಬಿಡ್ತಾನೆ, ಅಲ್ವಾ? ಅವಾಗ ನಾವೇನ್ ಮಾಡ್ತೀವಿ? ಪಾರ್ವತಕ್ಕವ್ರು ಏನ್ ಮಾಡ್ತೀವಿ? ಅವ್ರಿಗೆ ತಗೊಂಡೋಗಿ ಕೊಡ್ತೀವಿ. ನಮ್ಮ ಮನೆ ತಿನ್ನೋದ್ರ ಜೊತೆಗೆ ಮಗಳಿಗೆ, ಮಗನಿಗೆ, ಅಳಿಯನಿಗೂ ಒಯ್ದು ಕೊಡ್ತೀವಿ ತಾನೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮೂರು ಲೋಕಕ್ಕೂ ನಾನು ಕೊಡಬೇಕಾಗ್ತದೆ. ಆದ್ರೆ ಆ ಕಾರ್ಯಕ್ಕೆ ಆರಂಭ ಎಲ್ಲಿಂದ? ಮನೆಯಿಂದ. ಒಂದು ವಿಷಯ ಗೊತ್ತಿರ್ಲಿ, ಅದೇ ನಿಮ್ಮ ಮನೆಯಿಂದ ರಾವಣ ಹೊರಗಡೆ ಹೋದ್ರೆ ನಿಮ್ಮ ಜೀವನದಲ್ಲಿ ಅದೇ ಚರಿತ್ರೆ ಆರಂಭ ಆಗುತ್ತೆ, ಅಲ್ವಾ? ಸುಳ್ಳು ಹೇಳೋದೇ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಜೀವನ ಪೂರ್ತಿ ಏನಾಗ್ಬಿಡ್ತದೆ? ಸುಳ್ಳು. ಸತ್ಯ ಹೇಳಿಕ್ ಸ್ಟಾರ್ಟ್ ಆದ್ರೆ ಸತ್ಯ. ಪ್ರತಿದಿನ ಅಮೃತ ವೇಳೆಗೆ ಇದ್ರೆ ಅದೇ ಪ್ರಾಕ್ಟೀಸ್ ಆಗತ್ತೆ. ಅಮೃತ ವೇಳೆ ಬೆಡ್ಶೀಟ್ ಹಾಕೊಂಡು ಮಲ್ಕೊಂಡ್ರೆ ಅದೇ ಪ್ರಾಕ್ಟೀಸ್ ಆಗ್ತದೆ. ನಾವೇನ್ ಮಾಡ್ತೀವಿ ಅದೇ ತಾನೇ ಆಗತ್ತೆ, ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಚರಿತ್ರೆ ಹೇಳುವಂಥದ್ದು ಎಲ್ಲಿಂದ ಆರಂಭ ಆಗ್ಬೇಕು? ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ನಾನು ನನ್ನ ಶಾರೀರಿಕ ಮನೆಯಿಂದಲೇ ಕೋಟಿಗಟ್ಟಲೆ ಹಣವನ್ನ ಸಂಪಾದನೆ ಮಾಡ್ತೇನೆ, ಇದು ಚರಿತ್ರೆ ಹೌದೋ ಅಲ್ವೋ? ಅಲ್ಲ. ಸಂಪಾದನೆ ಮಾಡ್ಬಿಟ್ಟು ಬೇರೆಯವ್ರಿಗೆ ಕೊಡ್ತೇನೆ, ಇದು ಚರಿತ್ರೆ ಹೌದೋ ಅಲ್ವೋ? ಅಲ್ಲ. ಕಾರಣ ಅದು ನಿಜವಾದ ಸುಖ ಅಲ್ಲ. ಸುಖ ದುಃಖವನ್ನು ಅನುಭವಿಸುವಂತವನು ಆತ್ಮ. ಅನುಭವಿಸೋನು ಯಾರು? ಆತ್ಮ. ಅವಾಗ ಆತ್ಮಕ್ಕೆ ಬೇಕಾಗಿರೋದನ್ನು ನಾನು ಕೊಡಬೇಕೇ ಹೊರತು ಯಾವ್ದಕ್ ಬೇಕಾಗಿರೋದು ಕೊಡೋದಲ್ಲ. ಓಕೆ, ನಿಮ್ ಮತ್ತೊಂದು ಶರೀರ ಇದೆ. ಏನಿದೆ? ಸರಿ, ಮೈ ಮೇಲೆ 1,00,000 ರೂಪಾಯಿ ಸೀರೆ. ಎಷ್ಟು? 1,00,000. ಸರಿ. 2 kg ಬಂಗಾರ, 200 ಗ್ರಾಮಿಂದು ವಜ್ರದ ನೆಕ್ಲೆಸ್, ತಲೆ ಮೇಲೆ ಕಿರೀಟ, ಎದೆ ಕಡೆ 36 ವೆರೈಟಿ ಊಟ, ಓಕೆನಾ? ಓಡಾಡ್ಲಿಕ್ಕೆ 10 ಕೋಟಿ ರೂಪಾಯಿ ಕಾರು, ದೊಡ್ಡ ಬಂಗಲೆ. ಯಾವ್ದಕ್ಕೆ? ಎಲ್ಲಾ ನೌಕರರು ಇದ್ದಾರೆ, ಎಲ್ಲಾ ವ್ಯವಸ್ಥೆ ನಿಮ್ಮತ್ತ ಇದೆ. ಯಾವ್ದಕ್ಕೆ? ಸರಿ. ಅದ ಆ ಶರೀರ ಹೊಟ್ಟೆ ನೋವು ಬಂದಿದೆ. ಏನ್ ಬಂದಿದೆ?
ಹೊಟ್ಟೆ ಮತ್ತೆ? ನೋವು ಅವಾಗ ನೀವು ಆರಾಮಾಗಿ ಸುಖದಿಂದ ಸಂತೋಷವಾಗಿರ್ತಿತ್ತಾನೆ ಆ ಮನೆಯಲ್ಲಿ. ಇರಲ್ಲ. ಯಾಕೆ? ಹೊಟ್ಟೆ 1,00,000 ರೂಪಾಯಿ ಸೀರೆ ಇಲ್ಲ, ನೆಕ್ಲೆಸ್ ಇಲ್ಲ, ಬಿಲ್ಡಿಂಗ್ ಇಲ್ಲ, ಊಟ ಇಲ್ಲ, ಸೇವಕರಿಲ್ಲ, ಎಲ್ಲ ಇದಲ್ಲ, ಎಲ್ಲ ಸುಖದ ಎಲ್ಲಾ ಸಾಧನಗಳಿದ್ದಾವೆ. ಯಾವ್ದು ಯಾವ್ದು? ಅಲ್ಲ. ಗಮನ ಇಲ್ಲಿ. ಹೊಟ್ಟೆ ನೋವು ಮೇಲೆ ಅದು ತಾನೆ, ಶರೀರದ ಮೇಲೆ ಎಷ್ಟೇ ಸಾಧನಗಳಿದ್ರು ಕೂಡ ಶರೀರದ ಆರೋಗ್ಯ ಚೆನ್ನಾಗಿಲ್ಲ ಅಂತಂದ್ರೆ ಅದಕ್ಕೆ ಜೀವನ ಅಂತ ಹೇಳ್ತಾರಾ? ಇಲ್ಲ. ಶರೀರ ಚೆನ್ನಾಗಿದೆ, ಹಣ ಇದೆ, ಅಂತಸ್ತಿದೆ, ನೆಂಟಿದ್ರೆ, ಎಲ್ಲರೂ ಇದ್ದಾರೆ, ಆತ್ಮದಲ್ಲಿ ಇಷ್ಟು ಕೊಳೆ ಇದ್ರೆ ಅದಕ್ಕೆ ಜೀವನ ಅಂತ ಹೇಳ್ತಾರಾ? ಇಲ್ಲ. ಅಂದ ಮೇಲೆ ನನ್ನ ಪ್ರತಿದಿನದ ಆರಂಭ ಚರಿತ್ರೆ ಎಲ್ಲಿಂದ ಆರಂಭ ಆಗ್ಬೇಕು? ಮನೆಯಿಂದನೇ ಆತ್ಮಶುದ್ಧಿ. ಎಲ್ಲಿಂದ? ಆತ್ಮಶುದ್ಧಿ. ಆತ್ಮಶುದ್ಧಿ, ಮನಶುದ್ಧಿ, ನನ್ನನ್ನು ನಾನು ಪರಿವರ್ತನೆ. ಮೊದಲು ಆತ್ಮ, ಆಮೇಲೆ ಮನ ಬುದ್ಧಿ ಸಂಸ್ಕಾರ, ಆಮೇಲೆ ಶರೀರ, ಆಮೇಲೆ ಧನ, ಆಮೇಲೆ ಜನ. ಹಾಗೆ ದಿನದ ಆರಂಭನೂ ಕೂಡ ಚರಿತ್ರೆ ಮನೆಯಿಂದನೇ. ಹೌದು. ಅದನ್ನು ವಿಶೇಷವಾಗಿ ಆತ್ಮದ ತಾಯಿ ತಂದೆಯಿಂದನೇ. ಅಲ್ಲಿಂದ ಆರಂಭವಾಗಿ ವಾರ, ತಿಂಗಳು, ವರ್ಷ, ಪೂರ್ತಿ ಜೀವನ ಎಲ್ಲಿಂದ ಆರಂಭ ಆಗ್ಬೇಕು? ಮನೆಯಿಂದಲೇ ಆರಂಭ. ಅಂದ್ರೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಮನಸ್ಸನ್ನ ಭಗವಂತನ ಕೈಲಿ ಕೊಟ್ಬಿಟ್ಟು ನಾನು ಪ್ರತಿದಿನ ಆತ್ಮಿಕ ಭೋಜನವನ್ನ ವಿಶ್ವಕ್ಕೆಲ್ಲ ಕೊಡಬೇಕಾಗ್ತದೆ. ನಿಮ್ಮ ಮಕ್ಕಳಿಗೆಲ್ಲ ಟಿಫಿನ್ ಕೆರೆ ರೆಡಿ ಮಾಡಿ ಕೊಡ್ತೀರಲ್ವಾ? ಮನೆಯಲ್ಲಿ ರೆಡಿ ಮಾಡಿ ಕೊಡ್ತಿರ್ತಾನೆ, ಇಸ್ತ್ರಿ ಹಾಕೊಂಡಿರೋ ಬಟ್ಟೆ ಕೊಡ್ತಿರ್ತಾನೆ. ಹಾಗೆ ಇಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಇದ್ದು ನಿಮ್ಮ ಆ ದಿನದ ಜೀವನ ಹೇಳುವಂಥದ್ದು ಆರಂಭ ಆಗ್ಬೇಕು. ಇದನ್ನ ನೀವು ಮಾಡಿದ್ರೆ ಇದಕ್ಕೆ ಹೇಳ್ತಾರೆ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಚರಿತ್ರೆ ಎಲ್ಲಿಂದ ಆರಂಭ ಆಗತ್ತೆ? ಮನೆಯಿಂದನೇ ಯಾವ ಮನೆ? ಆತ್ಮದ ಹಾಗಿದ್ರೆ ಆ ಶರೀರದ ಮನೆಯಲ್ಲಿ ಪ್ರತಿದಿನ ವೆರೈಟಿ ಅಡಿಗೆ ಮಾಡ್ಬಿಟ್ಟು ತಿನ್ಬೇಕು, ಆತ್ಮದ ಮನೆಯಲ್ಲಿ ವೆರೈಟಿ ಅಡಿಗೆ ಮಾಡ್ಬಿಟ್ಟು ತಿಂದ್ಬಿಟ್ಟು ಬೇರೆ ತಿನ್ಸ್ಬೇಕು. ಆತ್ಮದ ಮನೆಯಲ್ಲೇ ಮಾಡಿ ತಿನ್ಸಬೇಕು ಅಲ್ವಾ? ಅದಕ್ಕಾಗಿ ಆತ್ಮಿಕವಾಗಿ ಪ್ರತಿದಿನ ಏನು ಪುರುಷಾರ್ಥವನ್ನ ಮಾಡ್ತಾ ಇದ್ದೀರೋ ಅದು ನಮ್ಗೆ ಇಷ್ಟವಾಗ್ತಾ ಇದೆಯಲ್ವಾ ಆತ್ಮೀಯರೇ? ನಿಮ್ಗೊಂದು ಪ್ರಶ್ನೆ, ಸತ್ಯ ಉತ್ತರ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಏನ್ ಹೇಳ್ಬೇಕು? ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಓಕೆ. ಪ್ರಶ್ನೆ ಏನು ಅಂತಂದ್ರೆ, ನಿಮ್ಮ ಹತ್ರ ಬಟ್ಟೆಗಳು, ಹಣ, ಬಿಲ್ಡಿಂಗು ಹೆಚ್ಚಿಗೆ ಆಗ್ತಾ ಹೋದ ಹಾಗೆ ಖುಷಿ ಜಾಸ್ತಿ ಆಯ್ತು, ಟೆನ್ಷನ್ ಜಾಸ್ತಿ ಆಯ್ತು? ನೀವು ಮತ್ ಮಾಡಿದ ಅದಕ್ಕೋಸ್ಕರ ತಾನೆ ಖುಷಿಯಾಗಿರ್ಬೇಕು ಅಂತ. ಬಂಗಾರ ಜಾಸ್ತಿ ಆಯ್ತು, ಹಣ ಜಾಸ್ತಿ ಆಯ್ತು, ಬಟ್ಟೆಗಳು ಜಾಸ್ತಿ ಆಯ್ತು, ಬಿಲ್ಡಿಂಗ್ ಜಾಸ್ತಿ ಆಯ್ತು, ಖುಷಿ ಆಯ್ತು, ದುಃಖ ಆಯ್ತು? ಸರಿ. ಮನೆಯಲ್ಲಿ ಮದ್ವೆ ಆಗ್ಬಿಟ್ಟು ಬಂದ್ರಿ, ಪ್ರತಿಯೊಬ್ಬರೇ ಇದ್ರು, ಮಕ್ಕಳು, ಮೊಮ್ಮಕ್ಕಳು, ಅಳಿಯ, ಸೊಸೆ ಎಲ್ಲ ಬಂದು, ಜನ ಬಂದಷ್ಟು ಖುಷಿ ಜಾಸ್ತಿ ಆಯ್ತು, ದುಃಖ ಜಾಸ್ತಿ ಆಯ್ತು? ಅದೇ ಹೆಂಗ್ರಿ, ಮೊಮ್ಮಕ್ಕಳು ಬಂದ್ಬಿಟ್ಟಿದ್ದಾರೆ, ಆರಾಮಾಗಿ ಆಟ ಆಡ್ಬೋದಲ್ವಾ? ಅಳಿಯ ಬಂದಿದ್ದಾರೆ, ಆರಾಮಾಗಿರ್ಬೋದಲ್ವಾ? ಸುಖ ಜಾಸ್ತಿ ಆಯ್ತು, ದುಃಖ ಜಾಸ್ತಿ ಆಯ್ತು? ಸತ್ಯ ಹೇಳಿ. ಶರೀರ ಸಂಯೋಜನೆ ಕೊಡಲ್ಲ, ದುಃಖ ಜಾಸ್ತಿ ಆಗಿದ್ರೆ ಇನ್ನೇನಾಗುತ್ತೆ ಅಣ್ಣವ್ರೆ? ಸರಿ, ನಿಮ್ಮ ಮನೆಗೆ ಪರಮಾತ್ಮ ಬಂದ್ರು, ಸುಖ ಜಾಸ್ತಿ ಆಯ್ತು, ದುಃಖ ಜಾಸ್ತಿ ಆಯ್ತು? ಸುಖ ತಾನೆ. ಅಂದ್ರೆ ಊಟ ತಿಂಡಿ ಹಣ ಏನು ಕೇಳೋದಿಲ್ವಲ್ಲ ಅವನು, ಅವನಿಗೇನು ಕೇಳುವಾಗಿಲ್ಲ ಅಲ್ವಾ? ಅಳಿಯ ಬಂದ್ರೆ ಬೋಂಡಾ, ಬಜ್ಜಿ, ಸ್ವೀಟು ಎಲ್ಲ ಮಾಡ್ಬಿಟ್ಟು ತಿನ್ನಿಸ್ಬೇಕು ಅಲ್ವಾ? ಅದಕ್ಕಾಗಿ ಹೇಳ್ತಾರೆ, ಮಕ್ಕಳೇ, ಇದೆಲ್ಲ ಸುಳ್ಳಿರುವಂತ ಕಾರಣದಿಂದ ಆ ವಸ್ತು, ವ್ಯಕ್ತಿ, ವಿಷಯಗಳು ಎಷ್ಟು ಜಾಸ್ತಿ ಆಯ್ತು ಅದರಿಂದ ಆತ್ಮದ ಶಕ್ತಿ ಅವರಿಗೋಸ್ಕರ ಖಾಲಿ ಆಯ್ತೇ ಹೊರತು ಆತ್ಮಕ್ಕೇನೋ ಸಿಗಲಿಲ್ಲ. ನೀವ್ಯಾರು? ಆತ್ಮ. ಯಾವಾಗ ಆತ್ಮಕ್ಕೆ ಆಹಾರ, ಆತ್ಮದ ಸ್ವಚ್ಛತೆ, ಆತ್ಮಕ್ಕೆ ಟಾನಿಕ್, ಆತ್ಮದ ಆರೋಗ್ಯ ಸಿಗ್ತಾ ಹೋಗ್ತದೋ ಅವಾಗ ಆತ್ಮ ಏನ್ ಮಾಡ್ತದೆ? ಖುಷಿಯಾಗಿರ್ತದೆ. ಅಂದಮೇಲೆ ಆತ್ಮೀಯರೇ, ನಿಜವಾದ ಹೊಸ ಜೀವನದ ಚರಿತ್ರೆಯನ್ನ ನಾವು ಆರಂಭ ಮಾಡ್ಬೇಕು ತಾನೆ? ಅವಾಗ ಹೊರಗಡೆ ಪ್ರಪಂಚದಲ್ಲಿರುವಂತ ಕೊಳಕನ್ನ ನಾನು ಮನೆಗೆ ತಗೊಂಡು ಬರಬೇಕು, ಅಥವಾ ಮನೆಯಲ್ಲಿ ಮಾಡಿರುವಂತ ಆಹಾರವನ್ನ ಬೇರೆಯವ್ರು ಕೊಡಬೇಕು? ಮನೆಯಲ್ಲಿ ಮಾಡಿರುವಂತ ಅಲ್ವಾ? ನೀವು ಮಾಡೋದ್ ಬೇಡ, ನಿಮ್ಮ ಅಪ್ಪನ ಹತ್ರ ಇದೆ, ನಿಮ್ ಮನಸ್ಸನ್ನ ಕೊಟ್ರೆ ಸಾಕು. ಆ ಮನಸ್ಸಿನ ಮೂಲಕ ನಿಮ್ಗೆ ಬೇಕಾಗಿರೋದನ್ನು ಅವನು ಕೊಡ್ತಾನೆ, ವಿಶ್ವಕ್ಕೆ ಬೇಕಾಗಿರೋದನ್ನು ಕೊಡ್ತಾನೆ. ಆದ್ರೆ ಭಗವಂತ ಹೇಳ್ತಾರೆ, ಅದನ್ನು ಬೇಕು ಅಂತಂದ್ರೆ ಊರು ಸುತ್ತೋದು ಬಿಟ್ಬಿಟ್ಟು ನನ್ನ ಮನೆಗೆ
ಬರಬೇಕೆ ಹೊರತು ನಾನು ನೀನಿರೋ ಜಾಗದಲ್ಲಿ ಬರೋದು ಬರೋದಿಲ್ಲ. ಅಂದ್ರೆ ಆತ್ಮೀಯರೇ, ಯಾವಾಗ ನಿಮ್ಮ ಮನಬುದ್ಧಿಯನ್ನ ಆತ್ಮೋನ್ನತಿಗೋಸ್ಕರ, ಬೇರೆ ಆತ್ಮದ ಉನ್ನತಿಗೋಸ್ಕರ ಮನಸ್ಸನ್ನ ಆತ್ಮದಲ್ಲಿ, ಪರಮಾತ್ಮನಲ್ಲಿ, ಪರಮಧಾಮದಲ್ಲಿ ಇಡ್ತಿರೋ, ಆವಾಗ ನಿಮ್ಮ ನಿಜ ಜೀವನದ ಚರಿತ್ರೆ ಆರಂಭ. ಅರ್ಥ ಆಯ್ತು ಇವಾಗ? ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಚರಿತ್ರೆ ಹೇಳೋದು ಆರಂಭ ಆಗೋದು ಯಾವ್ದಿಂದ? ಮನೆಯಲ್ಲಿ ಮನಸ್ಸನ್ನ ಇಟ್ಟಾಗ, ಮನೆಗೆ ಬಂದು ನೀನು ವಾಸ ಮಾಡಿದಾಗ, ಅಲ್ಲಿ ಜೀವನವನ್ನು ಕಳೆದಾಗ, ಸಮಯವನ್ನು ಕಳೆದಾಗ. ಓಕೆ, ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ನಿಮ್ಮ ಜೀವನದಲ್ಲಿ ನಡೆದಿರುವಂತ ಘಟನೆಗಳು, ಶರೀರ ಅಂತ ತಿಳ್ಕೊಂಡು ಮಾಡಿರುವಂತ ಘಟನೆಗಳು, ಅದನ್ನ ಪುಸ್ತಕದಲ್ಲಿ ಬರೆದಿಡ್ಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ. ದುಃಖಗಳು, ಸಮಸ್ಯೆಗಳು, ವಿಘ್ನಗಳು, ಪರಿಸ್ಥಿತಿಗಳು, ಕಷ್ಟಗಳು, ತೊಂದರೆಗಳು ಬರೆದಿಡ್ಲಿಕ್ಕೆ ಇಷ್ಟಪಡ್ತೀರಾ? ಇಲ್ಲ. ಬಾಬನ ಮಗು ಆದ್ಮೇಲೆ ನಡೆಸಿರುವಂತ ಜೀವನ ಬರೆದಿಡ್ಲಿಕ್ಕೆ ಇಷ್ಟಪಡ್ತೀರಾ? ಅದನ್ನ ಬೇರೆಯವ್ರು ಓದಬೇಕು ಅಂತ ಬಿಟ್ಟು ನಿಮ್ಗೆ ಇಷ್ಟ ಆಗತ್ತಾ? ಆಗುತ್ತೆ. ಅಂದ್ಮೇಲೆ ಆ ಜೀವನ ಅಷ್ಟು ಶ್ರೇಷ್ಠವಾಗ್ಬೇಕಲ್ವಾ? ಹೌದು, ಆಗ್ಬೇಕು. ಚರಿತ್ರೆ ಆಗ್ಬೇಕಲ್ವಾ? ಇವಾಗ ಗಾಂಧೀಜಿನ ಜನ ನೆನಪು ಮಾಡ್ತಾರೆ. ಯಾಕೆ ನೆನಪು ಮಾಡ್ತಾರೆ? ಅವ್ರು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ, ರಾಮ, ಕೃಷ್ಣ, ದೇವತೆಗಳನ್ನ ಯಾಕೆ ಚರಿತ್ರೆ ರೂಪದಲ್ಲಿ ಅವರನ್ನ ನೆನಪು ಮಾಡ್ತಾರೆ? ಅವರಷ್ಟು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಆ ಒಳ್ಳೆಯ ಕೆಲಸದ ಆರಂಭ ಆಗೋದು ಬರೀ ಆರಂಭ ಮಾಡಿಬಿಟ್ರೆ ಆಗೋದಿಲ್ಲ. ಆರಂಭ ಶೂರರು ಅಂತ ಹೇಳ್ತಾರೆ. ಆದ್ರೆ ಅದು ಆರಂಭ ಮಾಡಿದ ಮೇಲೆ ಅದನ್ನ ಏನ್ ಮಾಡ್ಬೇಕು? ನಿರಂತರತೆ, ಸದಾ ಹೇಳೋದನ್ನ ಇಟ್ಕೊಳ್ಬೇಕು. ಆವಾಗ ಮಾತ್ರ ಆ ಜೀವನ ನಿಮಗೆ ಸುಖಮಯ ಆಗತ್ತೆ ಆತ್ಮೀಯರೇ. ಅದಕ್ಕಾಗಿ ನಮ್ಮ ಚರಿತ್ರೆ ಆರಂಭ ಆಗ್ಬೇಕು ಅಂತಂದ್ರೆ, ಜೀವನದ ಆರಂಭ ಆಗ್ಬೇಕು ಅಂತಂದ್ರೆ, ಬೆಳಗಿನ ಸಮಯ ಆರಂಭ ಆಗ್ಬೇಕು ಅಂತಂದ್ರೆ ನೀವೆಲ್ಲಿ ಬರ್ಬೇಕು? ಮನೆಗೆ ಬರಬೇಕು. ಬೆಳಿಗ್ಗೆ ಎದ್ದು ಬಿಟ್ಟು ನಿಮ್ಮ ಶರೀರವನ್ನ ಮನೆಗೆ ತಗೊಂಡೋಗದೆ, ಶರೀರವನ್ನು ಏನೂ ಮೇಂಟೆನೆನ್ಸ್ ಮಾಡದೆ, ಮುಖ ತೊಳಿದೆ, ಮೂತ್ರ ಮಲ ಏನೂ ಕ್ಲೀನ್ ಮಾಡದೆ, ಸ್ನಾನನೇ ಮಾಡದೆ, ಬಟ್ಟೆನೇ ಚೇಂಜ್ ಮಾಡದೆ, ತಲೆನೇ ಬಾಚ್ಕೊಳ್ದೇನೆ ಡೈರೆಕ್ಟ್ ಆಗಿ ಮದುವೆ ಮನೆಗೆ ಹೋದ್ರೆ ಹೆಂಗಿರ್ತದೆ? ಚೆನ್ನಾಗಿರಲ್ಲ. ಗಲೀಜು. ಹಂಗಿದ್ರೆ ಏನ್ ಮಾಡ್ತೀರಿ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ? ಎಲ್ಲ ಸ್ವಚ್ಛ. ಶರೀರವನ್ನ ನಿಮ್ಮ ಮನೆಯಲ್ಲಿ ಸ್ವಚ್ಛ ಮಾಡಿ, ಅದಕ್ಕೆ ಬೇಕಾಗಿರೋ ಆಹಾರ, ನೀರು ಎಲ್ಲ ಕೊಟ್ಟು, ಊಟ ತಿಂಡಿ ಬಾಕ್ಸು, ಛತ್ರಿ ಗೀತೆ ಎಲ್ಲ ತಗೊಂಡೋಗ್ತಿರ್ತಾನೆ. ಹಾಗೇನೆ ಆತ್ಮ ಮನಸ್ಸನ್ನು ಕೂಡ ಆ ಮನೇಲಿ ಇಡ್ಬೇಕು ತಾನೆ, ಇಡ್ಬೇಕು. ಮೇಂಟೆನೆನ್ಸ್ ಮಾಡ್ಬೇಕು ತಾನೆ. ಮಾಡ್ಬೇಕು. ಮಾಡ್ತಾ ಇದೀವಾ? ಇಲ್ಲ. ಅಥವಾ ಬಾಬನ ಹತ್ರ ಬೆಳಿಗ್ಗೆ ಹೋಗ್ಬಿಟ್ಟು ಊಟ ಕೊಡು, ತಿಂಡಿ ಕೊಡು, ಪ್ರಮೋಷನ್ ಕೊಡು, ಇನ್ಕ್ರಿಮೆಂಟ್ ಕೊಡು, ಸಂಬಳ ಕೊಡು ಅಂತ ಕೇಳ್ತಾ ಇದ್ದೀರಾ? ಅದನ್ನೇ ಮಾಡ್ತಾ ಇರೋದು. ಸರಿನಾ? ನೀವೇನು ಮಾಡ್ತಿದ್ದೀರಿ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಚರಿತ್ರೆ ಆರಂಭ ಆಗಿದೆಯೋ ಇಲ್ಲೋ ಅಂತ ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಬಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಅದಕ್ಕಾಗಿ ಎಲ್ಲಿವರೆಗೆ ನೀನು ಮನೆಗೆ ಬರೋದಿಲ್ವೋ, ಮನೆಗೆ ಬಂದ್ಮೇಲೆ ಅಮ್ಮನ ಮಡಿಲಲ್ಲಿ ಬರೋದಿಲ್ವೋ, ಮಡಿಲಿಗೆ ಬಂದ ಮೇಲೆ ಇನ್ನೂ ಅಮ್ಮನ ಹತ್ರ ಎಲ್ಲೂ ಕ್ಲೀನ್ ಮಾಡ್ಕೊಳ್ಳೋದಿಲ್ವೋ, ಎಲ್ಲಿವರೆಗೆ ಅಮ್ಮನ ಕೈಯಿಂದ ಆಹಾರ ತಿನ್ನೋದಿಲ್ವೋ, ಅಲ್ಲಿವರೆಗೆ ನಿನ್ನ ಚರಿತ್ರೆ ಆರಂಭ ಆಗುವುದಿಲ್ಲ. ಬೇರೆ ಆಯ್ಕೆ ನಿನಗೆ ಇಲ್ಲ. ಅಲ್ಲಿಂದಾನೇ ಹೊಸ ಜೀವನದ ಚರಿತ್ರೆ ಆರಂಭ ಆಗತ್ತೆ ಆದ್ಮೇಲೆ. ಅದಕ್ಕಾಗಿ ಇವತ್ತಿಂದ ನಾವೇನ್ ಮಾಡೋಣ? ಅಮ್ಮನ ಮನೆಯಲ್ಲಿ ನನ್ನ ಜೀವನದ ಚರಿತ್ರೆ, ಅದಕ್ಕೆ ಹೇಳ್ತಾರೆ ಆಟೋಬಯೋಗ್ರಾಫಿ ಅಂತಂದ್ರೆ ನಮ್ಮ ಜೀವನದ ಘಟನಾವಳಿಗಳನ್ನ ಏನ್ ಮಾಡೋದು? ನಾನೇ ಬರೆಯೋದು. ಹಾಗೆ ನಮ್ಮ ಜೀವನದ ಚರಿತ್ರೆಯನ್ನ ನಾವು ಇವತ್ತಿಂದ ಆರಂಭ ಮಾಡೋಣ. ಆರಂಭ ಅಷ್ಟೇ ಅಲ್ಲ, ಅದನ್ನೇನ್ ಮಾಡ್ಬೇಕು? ಬೇರೆಗೂ ತಲುಪಿಸುವಂತ ಕೆಲಸವನ್ನ ಮಾಡ್ಬೇಕು, ಕಾರ್ಯರೂಪದಲ್ಲಿ ತರಬೇಕಾಗ್ತದೆ. ಓಕೆ, ಅದಕ್ಕಾಗಿ ಮನಸ್ಸನ್ನ ಪದೇ 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 ಎಲ್ಲಿ ತಗೊಂಡು ಬರೋಣ? ಮನೆಗೆ ಮತ್ತು ತಂದೆಯ ಮಡಿಲಲ್ಲಿ ನೀವು ಯಾವಾಗ ಇಡ್ತಿರೋ, ಸಮಯವನ್ನ, ಶ್ವಾಸವನ್ನ, ಸಂಕಲ್ಪವನ್ನ ಅಲ್ಲಿ ಕಳಿತಿರೋ, ಆವಾಗ ನಿಮ್ಮ ಜೀವನ ಏನಾಗತ್ತೆ ಆತ್ಮೇರೆ? ಚರಿತ್ರೆ ಆಗತ್ತೆ. ಆ ಚರಿತ್ರೆ 5,000 ವರ್ಷದವರೆಗೆ ಇರ್ತದೆ. ದ್ವಾಪರ ಯುಗದಿಂದ ಅದು ವೇದ ಶಾಸ್ತ್ರ ಪುರಾಣಗಳ ರೂಪದಲ್ಲಿ, ಭಕ್ತಿ ಮಾರ್ಗದ ವಿಧಿವಿಧಾನಗಳ ರೂಪದಲ್ಲಿ ಏನಾಗ್ತದೆ? ಪೂಜಿಸಲ್ಪಡ್ತದೆ. ಹೌದು ತಾನೆ? ಇದು ಭಕ್ತಿ ಮಾರ್ಗದಲ್ಲಿ ಏನು ನಡೀತಾ ಇದೆ ಅದು ನಿಮ್ಮದೇ ತಾನೇ ಚರಿತ್ರೆ. ಅದನ್ನ ಇವಾಗ ಗಾಂಧೀಜಿಯವರು ಅಷ್ಟು ಕೆಲಸ ಮಾಡಿದ್ದಕ್ಕೆ ತಾನೇ ಇವತ್ತು ಚರಿತ್ರೆ ರೂಪದಲ್ಲಿ ಅವ್ರನ್ನ ಏನ್ ಮಾಡ್ತಿದ್ದಾರೆ?
ಗೌರವವನ್ನ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಚಾರಿತ್ರವಂತರಾಗ್ಬೇಕು, ಅಚಾರಿತ್ರವಂತರಾಗ್ಬೇಕು. ಚರಿತ್ರವಂತರಾಗ್ಬೇಕು ಅಂತಂದ್ರೆ ಆತ್ಮಕ್ಕೆ ಬೇಕಾಗಿರೋದನ್ನ ಪರಮಾತ್ಮನಿಂದನೇ ತಗೊಳ್ಬೇಕೆ ಹೊರತು ಅಣ್ಣ ತಮ್ಮಂದಿರ ಹತ್ರ ತಗೊಳ್ಬಾರ್ದು. ಯಾರ ಹತ್ರ ತಗೊಳ್ಬೇಕು? ಅಪ್ಪನ ಹತ್ರನೇ ತಗೊಳ್ಬೇಕು. ಅವಾಗ ನಿಮ್ಮ ಜೀವನ ಏನಾಗ್ತದೆ? ಚಾರಿತ್ರವಂತರಾಗ್ತದೆ. ಓಕೆ, ಅರ್ಥ ಆಯ್ತಾ ವಿಷಯ ಏನು ಅಂತ? ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಏನಿಲ್ಲ, ಎವ್ರಿಥಿಂಗ್ ಇಸ್ ಓಕೆ. ಓಕೆ, ಓಂ ಶಾಂತಿ.